Hallelujah. Learn, practice to say godly things. ದೈವಿಕವಾದ ವಿಷಯವನ್ನು ಹೇಳುವುದಕ್ಕೆ ನೀವು ಅಭ್ಯಾಸ ಮಾಡ್ಕೊಳ್ರಿ. What is coming out of us is a lot of negative. ನಮ್ಮ ಬಾಯಿಂದ ಏನ್ ಬರ್ತದೆ ಅಂದ್ರೆ ನಕಾರಾತ್ಮಕವಾದದ್ದೇ ಬರ್ತದೆ. When you say hallelujah, ಹಾಲೆಲೂಯಾ ಹೇಳುವಾಗ there is something happening that you don't know. ನಿಮಗೆ ಗೊತ್ತಿಲ್ಲದೆ ಏನೋ ಒಂದು ಆಗ್ತಾ ಇರ್ತದೆ. Some changes will happen in your life. ನಿಮ್ಮ ಜೀವಿತದಲ್ಲಿ ಏನೋ ಬದಲಾವಣೆ ಆಗ್ತಾ ಇರ್ತದೆ. Practice godly things. ದೈವಿಕ ಸಂಗತಿಗಳನ್ನು ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. Practice to speak the word of God loudly. ದೇವರ ವಾಕ್ಯವನ್ನು ಗಟ್ಟಿಯಾಗಿ ಮಾತಾಡೋದನ್ನ ಅಭ್ಯಾಸ ಮಾಡ್ರಿ. When we say hallelujah, shout with the top of your tongue. Say hallelujah. Hallelujah ಅಂತ ಹೇಳುವಾಗ ಗಟ್ಟಿಯಾಗಿ ನಿಮ್ಮ ನಾಲಿಗೆ ತೆರೆದು ಹೇಳಬೇಕು ನೀವು. When we fight, ನಾವು ಜಗಳ ಆಡುವಾಗ we fight from the inner being. ಒಳಗಡೆಯಿಂದ ಜಗಳ ಆಡ್ತೀವಲ್ಲ, we give all we have to fight. ನಮಗಿರುವ ಎಲ್ಲ ಸಾಮರ್ಥ್ಯ ತೆಗೆದು ಜಗಳ ಆಡ್ತೀವಿ ಅಲ್ಲಿ. But when it comes to God, ಆದರೆ ದೇವರ ವಿಷಯದಲ್ಲಿ ಬರುವಾಗ hallelujah, hallelujah, hallelujah. Not even that one devil is running away. ಹಂಗೆ ಹೇಳುವುದಾದ್ರೆ ಒಂದು ದುರಾತ್ಮ ಕೂಡ ಓಡಲ್ಲ. But when you shout, when you give your best to Jesus, ಯೇಸುಗೆ ನಿಮ್ಮಲ್ಲಿ ಉತ್ತಮವಾದದನ್ನು ಕೊಡುವಾಗ Jesus will fight for you. ಯೇಸು ನಿಮಗೋಸ್ಕರ ಯುದ್ಧ ಮಾಡ್ತಾರೆ. Hallelujah, 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 amen, amen. ಕ್ಷಣಗಳ ಕಾಲ ಪ್ರಸಂಗ. We have Bibles, Genesis 26. ಆದಿಕಾಂಡ 26. We'll read 12 to 15. 12ರಿಂದ 15ನೇ ವಚನ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚುವುದರಿಂದ ಬಹು ಧನವಂತನಾದನು. ಅವನಿಗೆ ದನ ಕುರಿಗಳ ಸಂಪತ್ತು, ಇನ್ನು ಅನೇಕ ಸೇವಕ ಜನವು ಇದ್ದರು. ಇದನ್ನು ನೋಡಿ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲಿ ತೋಡಿದ್ದ ಬಾವಿಗಳನ್ನು ಫಿಲಿಸ್ಟಿಯರು. I want to emphasize the verse 14. 14ನೇ ವಚನ ನಿಮಗೆ ಹೇಳ್ತೇನೆ, ವಿವರಣೆ ಮಾಡಿ. Read 14. 14ನೇ ವಚನ. ಅವನ ದನ ಕುರಿಗಳ ಸಂಪತ್ತು, ಅವನ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಸ್ಟಿಯರಿಗೆ ಹೊಟ್ಟೆ ಕಿಚ್ಚುಪಟ್ಟರು. All right, hallelujah. Hallelujah. Lift your hands and say, ಎಲ್ಲರೂ ಕೈ ಮೇಲೆ ಎತ್ತೇಳ್ರಿ. I am not ashamed of the blessings of God. Come on. ದೇವರ ಆಶೀರ್ವಾದಕ್ಕೆ ನಾನು ನಾಚಿಕೆ ಪಡುವುದಿಲ್ಲ. Lift your hands and say, I am not ashamed for the blessings of God. ದೇವರ ಆಶೀರ್ವಾದಗಳಿಗೆ ನಾನು ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ಹೇಳ್ರಿ ಕೈ ಮೇಲೆ ಎತ್ತಿ. Lift your hands and say, no matter who says what, come on. ಯಾರು ಏನಾದರೂ No ಹೇಳಿದ್ರು matter ಪರವಾಗಿಲ್ಲ. my friend says something bad about me. ನನ್ನ ಸ್ನೇಹಿತರನ್ನ ವಿರುದ್ಧವಾಗಿ ಏನು ಹೇಳಿದ್ರು No matter ಪರವಾಗಿಲ್ಲ. some pastor say bad about me. ಪಾಸ್ಟರ್ ಕೆಟ್ಟದಾಗ ಹೇಳಿದ್ರು, ಯಾರು ಪಾಸ್ಟರ್ ಕೆಟ್ಟದಾಗ ಹೇಳಿದ್ರು I ಪರವಾಗಿಲ್ಲ. am not ashamed of the blessing of God. ದೇವರ ಆಶೀರ್ವಾದಗಳಿಗೆ ನಾನು ನಾಚಿಕೆ ಪಡುವುದಿಲ್ಲ. Come on, say, I am not ashamed of the blessings of God. ದೇವರ ಆಶೀರ್ವಾದಗಳಿಗೆ ನಾನು ನಾಚಿಕೆ ಪಡುವುದಿಲ್ಲ. Hallelujah. 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 Many times, ಬಹಳಷ್ಟು ಸಮಯ, no, I just want to tell you one thing. ಒಂದು ಸಂಗತಿ ನಿಮಗೆ ಹೇಳ್ತೇನೆ. When you are in a position, ನೀವು ಒಂದು ಸ್ಥಾನದಲ್ಲಿ see, ಇರುವಾಗ, example, I am in a position. I'm a preacher. I'm in a position. ನಾನು ಪ್ರಸಂಗ ಮಾಡ್ತೀನಿ, ಒಂದು ಸ್ಥಾನದಲ್ಲಿ ಇದ್ದೇನೆ. When you are in a position, ಒಂದು ಸ್ಥಾನದಲ್ಲಿ ಇರುವಾಗ you can be misunderstood a lot of times. ಬಹಳಷ್ಟು ಸಮಯ ನಿಮಗೆ ಕೆಲವೊಂದು ಅರ್ಥ ಆಗದೇ ಇರಬಹುದು. You might be misunderstood by people a lot of times. ಬಹಳಷ್ಟು ಸಾರಿ ಜನರಿಂದ ನಿಮಗೆ ಕೆಲವೊಂದು ಅರ್ಥ ಆಗದೇನೆ ಇರಬಹುದು. When God takes you to a position, ದೇವರು ಒಂದು ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುವಾಗ, see, how many have gone to a position God has blessed you? ಎಷ್ಟು ಜನ ಒಂದು ದೇವರು ಒಂದು ಮಟ್ಟದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಿ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ. See, a lot of times, ಬಹಳಷ್ಟು ಸಾರಿ when you are in a position, ನೀವು ಸ್ಥಾನದಲ್ಲಿ ಇರುವಾಗ you are misunderstood a lot of times. ಕೆಲವೊಂದು ಸಾರಿ ನಿಮಗೆ ತಪ್ಪಾಗಿ ಹೇಳ್ತಾರೆ ಜನರು, ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ ಜನರು ನಿಮ್ಮನ್ನು. Because ಯಾಕೆಂದ್ರೆ you are not fulfilling their expectation. ಯಾಕೆಂದ್ರೆ ಅವರ ನಿರೀಕ್ಷೆಗಳನ್ನು ನೀವು ಪೂರ್ತಿ ಮಾಡ್ತಿಲ್ಲ. Are you not getting this? ನಿಮಗೆ ಅರ್ಥ ಆಗ್ಲಿಲ್ಲ. I'll tell you again. ಮತ್ತೊಂದು ಆವರ್ತಿ ಹೇಳ್ತೇನೆ. See, I'm in a position, ನಾನು ಒಂದು ಸ್ಥಾನದಲ್ಲಿ ಇದ್ದೇನೆ. and every time I speak, ಎಲ್ಲ ಸರಿ ನಾನು ಮಾತಾಡುವಾಗ not every people likes me. ಪ್ರತಿಯೊಬ್ಬರು ಇಷ್ಟಪಡುವುದಿಲ್ಲ. Most of the time everybody misunderstands. ಕೆಲವೊಂದು ಸಾರಿ ಜನರು ತಪ್ಪರ್ಥ ಮಾಡ್ಕೊಂತಾರೆ. Because you are not living up to their expectation. ಯಾಕೆಂದ್ರೆ ಅವರ ನಿರೀಕ್ಷೆಗೆ ಸರಿಯಾಗಿ ನಾವು ಜೀವನ ಮಾಡ್ತಿರುವುದಿಲ್ಲ. Are you getting this? I don't know. ನಿಮಗೆ ಅರ್ಥ ಆಗ್ತಿದೆನಾ ಇಲ್ವಾ? In the same way, ಅದೇ ರೀತಿಯಲ್ಲಿ when you are in a position, ನೀವು ಒಂದು ಸ್ಥಾನದಲ್ಲಿ ಇರುವಾಗ God has brought you in that place. ದೇವರು ಆ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿರ್ತಾರೆ. When you hear about Isaac, just read about Isaac. ಈಗ ಇಸಾಕನ ಬಗ್ಗೆ ಓದಿದೆವು. God said to Isaac, ದೇವರು ಇಸಾಕನಿಗೆ ಹೇಳ್ತಾರೆ, God said the foolish thing to Isaac that nobody ever, when you go to a scientist, right?
ನೀವು ಒಬ್ಬ ವಿಜ್ಞಾನಿ ಹತ್ರ ಹೋದ್ರೆ, when you go to a person who's highly studied, ಯಾರು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡುತ್ತಾರೋ ಅವ್ರ ಹತ್ರ ಹೋದ್ರೆ, when you go to people that is doing PhD in science or NASA, what is it, space, or you go to any person and you say, tell this thing, they say God said a stupidest thing. ಈ ಒಂದು ಸಂಗತಿಯನ್ನು ಅವ್ರ ಮುಂದೆ ಹೇಳ್ಕೊಂಡ್ರೆ ಅವ್ರು ಹೇಳ್ತಾರೆ ದೇವರು ಒಂದು ಮೂರ್ಖ ಸಂಗತಿಯನ್ನು ಹೇಳಿದ್ದಾರೆ ಅಂತ. What did God tell Isaac? ಈಸಾಕನಿಗೆ ದೇವರು ಏನು ಹೇಳ್ತಾರೆ? There was a famine in the land. ಅಲ್ಲಿ ಆ ಕಾಲದಲ್ಲಿ ಬರಗಾಲ ಇದೆ, and the land ಮತ್ತು ಆ ನೆಲ was not you know how the land was? ಆ ನೆಲ ಹೆಂಗಿತ್ತು ಗೊತ್ತಾ? It was cracked up. ಅದು ಹಂಗೆ ಭೂಮಿ ಸೀಳು ಬಿಟ್ಟಿದೆ. How many have seen the land that is cracked up? ಆ ಭೂಮಿ ಸೀಳಿರುವುದನ್ನು ಎಷ್ಟು ನೋಡಿದ್ದೀರಾ? God said, ದೇವರು ಹೇಳಿದ್ರು, Isaac, see the land. ಈಸಾಕನೇ ಈ ಭೂಮಿಯನ್ನು ನೋಡು. Lord, the land is, what do you say, sealed up. It is cracked. ಆ ಭೂಮಿ ಬಾಯಿ ತೆರೆದ್ರಂಗೆ ಸೀಳ್ಕೊಂಡು ಹೋಗ್ಬಿಟ್ಟಿದೆ. God said, sow in this place. ದೇವರು ಹೇಳ್ತಾರೆ ಇದೇ ನೆಲದಲ್ಲಿ ನೀನು ಬೀಜ ಬಿತ್ತು. God says, sow in this land that is not dry, that is not parched, but that is sealed. ಆ ಒಂದು ಒಣಗಿರುವ ನೆಲದಲ್ಲ, ಆ ಭೂಮಿ ಬಾಯಿ ತೆರೆಕೊಂಡಿರುವ ಸೀಳಿರುವ ನೆಲದಲ್ಲೇ ಬೀಜ ಬಿತ್ತು ಅಂತ ದೇವರು ಹೇಳ್ತಾರೆ. Sometimes when God tells you something, it is crazy. ಕೆಲವೊಂದು ಸಾರಿ ದೇವರು ನಿಮಗೆ ಮಾತಾಡುವಾಗ ಅದು ಹುಚ್ಚಾಗಿ ಕಾಣಬಹುದು. ಅದು ನೀವು obedient ಆದ್ರೆ blessing ಬರುತ್ತೆ. ಆದ್ರೆ ನೀವು ವಿಧೇಯರಾಗುವಾಗ ನಿಮಗೆ ಆಶೀರ್ವಾದ ಬರುತ್ತದೆ. Hallelujah. 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 God is not telling Isaac to sow in the land just to ruin Isaac. ದೇವರು ಇಸಾಕನಿಗೆ ಆ ಜಾಗದಲ್ಲಿ ಬೀಜ ಬಿತ್ತಿ ಎಂಬುದಾಗಿ ಅವನು ಹಾಳಾಗುವುದಕ್ಕೆ ಅಲ್ಲಿ ಹೇಳ್ತಾ ಇಲ್ಲ. God said to Isaac, sow in this land so that Isaac will be blessed in the land. ಆ ಜಾಗದಲ್ಲಿ ಬೀಜ ಯಾಕೆ ಬಿತ್ತಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಇಸಾಕನನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಹೇಳ್ತಿದ್ದಾರೆ. Are you getting this? ನಿಮಗೆ ಅರ್ಥ ಆಗ್ತಿದೆನಾ? ನಮಗೆ ಅಷ್ಟು ಅರ್ಥ ಆಗ್ತಿದೆ. ಎಷ್ಟಕ್ಕೆ ಅರ್ಥ ಆಗ್ತಿದೆ? Now Isaac, what did he do? ಇಸಾಕನ ಎಲ್ಲಿ ಮಾಡ್ತಾನಲ್ಲಿ? God said it. ದೇವರು ಅದನ್ನು ಹೇಳಿದರು. God said it. ದೇವರು ಅದನ್ನು ಹೇಳಿದಾಗ, I am not going to ask somebody else. ದೇವರು ಅದನ್ನು ಹೇಳಿದಾಗ ಬೇರೆಯವರ ಹತ್ರ ಮಾತ್ರ ಕೇಳುವುದಿಲ್ಲ. God says something crazy. ದೇವರು ಏನಾದರೂ ಒಂದು ಹುಚ್ಚು ಮಾತು ಹೇಳಿದಾಗ, I am not going to consult somebody else. ಬೇರೆಯವರ ಹತ್ರ ಹೋಗಿ ಇದನ್ನು ವಿಚಾರ ಮಾಡುವುದಿಲ್ಲ. God says something. ದೇವರು ಏನಾದರೂ ಹೇಳುವಾಗ, I obey it. ನಾನು ಅದನ್ನು ವಿಧೇಯನಾಗ್ತೇನೆ. When you obey it, it says in the book of Malachi, ಮಲಾಕಿ ಪುಸ್ತಕದಲ್ಲಿ I ಹೇಳ್ತದೆ, will show the difference between those who serve God and those who don't serve God. ಅಲ್ಲಿ ವಾಕ್ಯದಲ್ಲಿ ಹೇಳ್ತದೆ, ಯಾರು ದೇವರ ಸೇವೆ ಮಾಡ್ತಾರೋ ಮತ್ತು ಮಾಡದೇ ಇರುವುದಕ್ಕೆ ವ್ಯತ್ಯಾಸ ತೋರಿಸ್ತಾನೆ ಎಂಬುದಾಗಿ. ನಿಮ್ಮ ಲೈಫಲ್ಲಿ ವ್ಯತ್ಯಾಸ ಬರಬೇಕಾ? ನೀವು ದೇವರು ಹೇಳಿದಾಗ ಮಾಡಿದ್ರೆ ವ್ಯತ್ಯಾಸ ದೇವರು ತೋರಿಸ್ತಾನೆ. God tells you to sow a seed when your bank account is zero. ದೇವರು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 0 ಹಣ ಇರುವಾಗ ದೇವರು ಬೀಜ ಬಿತ್ತಿ ಎಂಬುದಾಗಿ ಹೇಳಿದ್ದಾರೆ. Lot of God offended. That's why I said, ಬಹಳ ಜನಕ್ಕೆ ನೋವಾಯ್ತು, ಅದಕ್ಕಾಗಿ ನಾನು ಹೇಳಿದೆ, when you are in a place, ನೀವು ಒಂದು ಸ್ಥಳದಲ್ಲಿ ಇರುವಾಗ you are misunderstood lot of times. ಕೆಲವೊಂದು ಸಾರಿ ನಿಮಗೆ ತಪ್ಪು ಅರ್ಥ ಆಗುತ್ತದೆ. But I tell you, ಆದರೆ ನಿಮಗೆ ಹೇಳ್ತೇನೆ, I cannot please you. ನಿಮ್ಮನ್ನು ಮೆಚ್ಚಿಸಕ್ಕಾಗುವುದಿಲ್ಲ. You cannot please me. ನೀವು ನನ್ನನ್ನು I ಮೆಚ್ಚಕ್ಕಾಗುವುದಿಲ್ಲ. can only please God. ನಾನು ದೇವರಿಗೆ ಅಷ್ಟೇ ಮೆಚ್ಚಕ್ಕೆ ಸಾಧ್ಯ. Come on, clap man, clap louder. ಚೆನ್ನಾಗಿ ಚಪ್ಪಾಳೆ ಹೊಡಿರಿ. Hallelujah. Hallelujah. Amen. Amen. When will God tell you to sow a seed? ಯಾವಾಗ ದೇವರು ನಿಮಗೆ ಬೀಜ ಬಿತ್ತರೆ ಅಂತ ಹೇಳ್ತಾರೆ? When your account is zero, sister. ಸಹೋದರಿ, ನಿಮ್ಮ ಅಕೌಂಟ್ ಅಲ್ಲಿ 0 ರೂಪಾಯಿ ಇರುವಾಗ. When your account is zero, brother. ಸಹೋದರಿ, ನಿಮ್ಮ ಅಕೌಂಟ್ ಅಲ್ಲಿ 0 ಇರುವಾಗ. When the land is parched. ಅಲ್ಲಿ ಒಂದು ಭೂಮಿ ಬಾಯಿ ತೆರೆದಿದೆ. So that time. ಆ ಸಮಯದಲ್ಲೇ ಬೀಜ ಬಿತ್ತರಿ. God ಹೇಳೋದು crazy. ದೇವರು ಹೇಳೋದು ಒಂದು ಹುಚ್ಚು ಮಾತಾಡ ರೀತಿಯಲ್ಲಿ ಅನಿಸಬಹುದು. It's like, what kind of God is this? ಎಂತ ದೇವರಪ್ಪ ಇದು? When everything is right, he don't ask. ಎಲ್ಲವೂ ಚೆನ್ನಾಗಿರುವಾಗ ದೇವರು ಕೇಳಲ್ಲ. When everything wrong, he asks. ಎಲ್ಲವೂ ವಿರುದ್ಧವಾಗಿ ಹೋಗುವಾಗ ದೇವರು You know ಕೇಳ್ತಾರೆ. why he asks you when everything is wrong? ಯಾಕೆ ಎಲ್ಲ ವಿರುದ್ಧವಾಗಿ ಇರುವಾಗ ದೇವರು ಕೇಳ್ತಾರೆ ಗೊತ್ತಾ? To bless you. ನಿಮ್ಮನ್ನು To lift ಆಶೀರ್ವದಿಸುವುದಕ್ಕೆ, you up. ನಿಮ್ಮನ್ನು ಮೇಲೆತ್ತುವುದಕ್ಕೆ, To bless your business. ವ್ಯವಹಾರ ಆಶೀರ್ವದಿಸುವುದಕ್ಕೆ. God is not taking something from you. ದೇವರು ಏನೋ ತಗೊಂತಾ ಇಲ್ಲ. God is giving it back to you. ದೇವರು ಅದನ್ನು ತಗೊಂಡು ನಿಮ್ಮ ಕಡೆ ವಾಪಸ್ ಕೊಟ್ಟಿದ್ದಾರೆ. Come on, shout hallelujah. Hallelujah. Come on, man, you're dead people here. Come on, clap your hands louder. ಮಲಗಿದ್ದೀರಾ? ಗಟ್ಟಿಯಾಗಿ ಚಪ್ಪಾಳೆ ತಟ್ರಿ. Hallelujah. Hallelujah. Amen. Amen. Brother, I'm praying. ಸಹೋದರ, ನಾನು ಪ್ರಾರ್ಥಿಸುತ್ತೇನೆ, God at the right time will bless me. ದೇವರು ಒಂದು ಸರಿಯಾದ ಸಮಯದಲ್ಲಿ ಆಶೀರ್ವದಿಸ್ತಾರೆ. God, right time won't come. ಸರಿಯಾದ ಸಮಯ ಬರಲ್ಲ. Every time is right in the eyes of God. ದೇವರ ದೃಷ್ಟಿಯಲ್ಲಿ ಪ್ರತಿ ಸಮಯ ಸರಿಯಾದ ಸಮಯ. Come on, somebody shout amen. Amen. Hallelujah. 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 Now Isaac ಈಗ ಇಸಾಕನು took the seed. ಅವನು ಬೀಜ ತಗೊಂಡ್ಕೊಂತಾನೆ.
He sowed it in that land. ಆ ಒಂದು ಭೂಮಿಯಲ್ಲಿ ಆತನು ಬಿತ್ತುತ್ತಾನೆ. No water, ಯಾವುದೇ ಮಳೆ ಇಲ್ಲ, no rain, ಯಾವುದೇ he did ನೀರಿಲ್ಲ, not have any bore. ಯಾವುದೇ ಬೋರ್ ಕೂಡ ಇಲ್ಲ ಅಲ್ಲಿ. No, you need bore, right, for the crops to come up, right? ಅಲ್ಲಿ ಬೆಳೆಗಳು ಬೆಳೆಬೇಕಂದ್ರೆ ಬೋರ್ ಇರ್ಬೇಕಲ್ಲ, ಬೋರ್ Nothing he had. ಆತನಿಗೆ ಏನು ಕೂಡ ಇರಲಿಲ್ಲ. He obeyed. ಆತನು ವಿಧೇಯತನಾದನು. He just obeyed. ಆತನು ವಿಧೇಯತನಾದನು ಅಷ್ಟೇ. ಹೇ, ದೇವರ ಆತ್ಮನ ಇವತ್ತು ಹೇಳ್ತಿದ್ದಾನೆ, ನೀನ್ ಏನು ಮಾಡಬೇಕಾಗಿಲ್ಲ, ನೀನ್ ಬೋರ್ ಇದ್ರು ಪರವಾಗಿಲ್ಲ, ನೀನ್ ಜಸ್ಟ್ ಒಬೇ ಮಾಡು, ಆಶೀರ್ವಾದ ಬರುತ್ತೆ. ವಿಧೇಯತನಾಗು ಅಷ್ಟೇ ಸಾಕು, ಆಶೀರ್ವಾದ ನಿಮ್ಮನ್ನು ಹುಡ್ಕೊಂಡು ಬರುತ್ತದೆ. Come on somebody. Amen. But I don't have anything. ಆದ್ರೆ ಸಹೋದರನ ಹತ್ರ ಏನು ಇಲ್ಲ. God says, ನಿಮ್ಮ ಹತ್ರ ಇಲ್ಲ ನನಗೆ ಗೊತ್ತು. ದೇವರು ಹೇಳ್ತಾರೆ, ನಿಮ್ಮ ಹತ್ರ ಏನಿಲ್ಲ ಅಂತ ಗೊತ್ತು ನನಗೆ. Still I ask you. ಆದ್ರೂ ಕೂಡ ಕೇಳ್ತಿದ್ದೇನೆ. ಯಾಕೆ? ಇದ್ದಿದ್ದು ಕತ್ಕೊಳೋದಲ್ಲ, ಇದ್ದದ ನಿನ್ನ ಹತ್ರ ಕಟ್ಕೊಳೋದಲ್ಲ, ಡಬಲ್ ಕೊಡಕ್ಕೆ, ಅದನ್ನು ಎರಡರಷ್ಟಾಗಿ ಹೆಚ್ಚಾಗಿ ಕೊಡುವುದಕ್ಕೆ, ಹೆಚ್ಚಾಗಿ ಕೊಡೋದಕ್ಕೆ. Come on somebody shout amen. Amen. Hallelujah. Hallelujah. Unless something leaves your hand, ನಿಮ್ಮ ಕೈಯಿಂದ ಏನಾದರೂ ಬಿಟ್ಟು ಹೋಗದ ಹೊರತು nothing will come back in your hand. ನಿಮ್ಮ ಕೈಯಲ್ಲಿ ಹಿಂತಿರುಗಿ ಬರುವುದಿಲ್ಲ. Now Isaac took the seed. ಈಗ ಇಸಾಕನು ಬೀಜವನ್ನು ತೆಗೆದುಕೊಳ್ತಾನೆ. Listen to me. ಬಹಳ ಎಚ್ಚರಿಕೆ. I don't know, but God is prophesying to somebody else this morning. ನನಗೆ ಗೊತ್ತಿಲ್ಲ, ಆದರೆ ಯಾರೋ ಒಬ್ಬರ ಮೇಲೆ ದೇವರು ಪ್ರವಾದನೆ ಹೇಳ್ತಿದ್ದಾರೆ. If God is speaking to you, ದೇವರು ನಿಮ್ಮ ಹತ್ರ ಮಾತಾಡ್ತಿದ್ದಾರೆ. don't delay. ಅದನ್ನು ತಡೆ ಮಾಡಬೇಡ್ರಿ. Take the seed ಆ ಬೀಜ and ತೆಗೆದುಕೊಳ್ಳಿ, sow it. ಅದನ್ನು ಬಿತ್ತಿರಿ. You will see 100-fold harvest in the mighty name of ಯೇಸುವಿನ Jesus. ನಾಮದಲ್ಲಿ 100ರಷ್ಟು ಪ್ರತಿಫಲ ನೋಡ್ತೀರಿ ನೀವು. Hallelujah. Hallelujah. Now Isaac took the seed. ಈಗ ಇಸಾಕನು ಬೀಜವನ್ನು ತೆಗೆದುಕೊಳ್ತಾನೆ. And everybody asks, Isaac, where are you going, man? ಎಲ್ಲರೂ ಕೂಡ ಕೇಳ್ತಾರೆ, ಇಸಾಕನಿಗೆ ಎಲ್ಲಿ ಹೋಗ್ತಿದೀಯಪ್ಪ? I'm going to sow the seed in the land. ನಾನು ಭೂಮಿಯಲ್ಲಿ ಬೀಜ ಬಿತ್ತುವುದಕ್ಕೆ ಹೋಗ್ತಿದ್ದೇನೆ. You foolish fellow. ಏ ಮೂರ್ಖನೇ, You stupid. ನೀನು ಮೂರ್ಖನೇ. See this land. ಭೂಮಿ ನೋಡ್ತಿದೀಯಾ? No water. ಯಾವುದೇ ನೀರಿಲ್ಲ. You want to sow? ನೀನ್ ಅದರಲ್ಲಿ ಬಿತ್ತಬೇಕಂತಿದೀಯಾ? God told me. ಅವನು ಹೇಳ್ತಾನೆ, ದೇವ್ರು ಹೇಳಿದ್ರು ಅಂತ. Somebody say, God told me. ದೇವ್ರು ಹೇಳಿದ್ರು. Somebody say, God told me. ಯಾರಾದ್ರೂ ಹೇಳ್ರಿ, ದೇವ್ರು ಹೇಳಿದ್ರು ಅಂತ. You and I live in this natural. God lives in the supernatural. ನೀವು ನಾವು ಸ್ವಾಭಾವಿಕದಲ್ಲಿ ಜೀವಿಸ್ತೇವೆ, ಆದ್ರೆ ದೇವರು ಅಸಾಧಾರಣವಾಗಿ ಅಸ್ವಾಭಾವಿಕವಾಗಿ ಜೀವಿಸ್ತಿದ್ದಾರೆ. When he tells something, ಆದ್ರೆ ಏನಾದ್ರು ಹೇಳುವಾಗ he will definitely do it. ಅದನ್ನು ಖಂಡಿತವಾಗಿ He will ಮಾಡ್ತಾನೆ. 100% do it. 100% ಆತನು ಮಾಡ್ತಾನೆ. Hallelujah. 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 So now Isaac sowed it. ಈಗ ಇಸಾಕನು ಬೀಜ ಬಿತ್ತಿದನು. Everybody is watching. ಎಲ್ಲರೂ ಕೂಡ ನೋಡ್ತಿದ್ದಾರೆ. Said God. ಅವ್ರು ಈ ವ್ಯಕ್ತಿ ಹೇಳ್ತಿದ್ದಾನೆ, ದೇವ್ರು ಹೇಳಿದ್ರು ಅಂತ. We'll see how the seed will come out. ನೋಡೋಣ ಆ ಬೀಜ ಹೆಂಗ್ ಮೊಳಕೆ ಬರ್ತತಿ ಅಂತ. That same year, ಅದೇ ವರ್ಷದಲ್ಲಿ 100-fold he got back. 100ರಷ್ಟು ಫಲ ಆತನು ಹೊಂದಿದನು. In the land that was parched, ಯಾವ ಭೂಮಿ ಬಾಯಿ ಬಿಟ್ಟಿತ್ತು, the land that was broken, ಯಾವ ಭೂಮಿ ಅದನ್ನು ಸೀಳಿ ಬಿಟ್ಟಿತ್ತು, when he obeyed God, ಆತನು ವಿಧೇಯತನಾದಾಗ, took the seed, ಮತ್ತು ಬೀಜವನ್ನು when ತೆಗೆದುಕೊಂಡು, the science was against him, ಆತನ ವಿರುದ್ಧವಾಗಿ ವಿಜ್ಞಾನ ಇತ್ತು, he sowed the seed. ಆದ್ರೂ ಕೂಡ ಬೀಜ ಬಿಚ್ಚಿದನು. Same year, ಅದೇ ವರ್ಷದಲ್ಲಿ 100-fold he got back. 100ರಷ್ಟು ಫಲವನ್ನು ಆತನು The Bible ಹೊಂದಿಕೊಂಡನು. says, ಸತ್ಯವೇದ ಹೇಳ್ತದೆ, he went from broke, ಮುರಿಯಲ್ಪಡೋದ್ರಿಂದ he went from broke to a highest richest man in the ಆತನು city. ಮುರಿಯಲ್ಪಡದ ಸ್ಥಿತಿಯಿಂದ ಹೋಗಿ ಆತನು ದೊಡ್ಡ ಶ್ರೀಮಂತನಾದಕ್ಕೆ ಒಂದು ಸ್ಥಾನಕ್ಕೆ ಹೋದನು. ಶ್ರೀಮಂತ ಅಷ್ಟಾಗಿಲ್ಲ, ಮಲ್ಟಾ ಮಿಲಿಯನರ್ ಆದಂತೆ. ಅದಷ್ಟೇ ಅಲ್ಲ, ಇನ್ನೂ ಹೆಚ್ಚಾಗಿ ಆತನು He ಕೋಟ್ಯಾಧಿಪತಿ became ಆದನು. so rich. ಆತನು ಬಹಳ ಶ್ರೀಮಂತನಾದನು. The Philistines, ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚಾಯ್ತು. ಇಸಾಕನನ್ನು ನೋಡಿ ಫಿಲಿಸ್ಟಿಯರಿಗೆ ಹೊಟ್ಟೆ ಕಿಚ್ಚಾಯ್ತು. I prophesy, ನಾನು ಪ್ರವಾದಿಸ್ತೇನೆ, ನಮ್ಮ ಚರ್ಚ್ ಮೇಲೆ ಯಾರ್ಯಾರು ಹೊಟ್ಟೆ ಕಿಚ್ಚಾಗ್ತದೆ ನೀವು ಜಾಸ್ತಿ ಆಗ್ಲಿ, ಯಾಕಂದ್ರೆ ನಾವು ನಿಲ್ಸಕ್ಕಾಗಲ್ಲ. Amen. ಭಾಷೆ ಹೋದ್ರೆ ಬಂದ್ರೆ ಹೊಟ್ಟೆ ಕಿಚ್ಚು ಬಂದೇ ಬರುತ್ತೆ. When blessings come, ಆಶೀರ್ವಾದ ಬರುವಾಗ ಹೊಟ್ಟೆ ಕಿಚ್ಚು ಜೊತೆ ಬರುತ್ತೆ. ಅದರ ಜೊತೆ ಹೊಟ್ಟೆ ಕಿಚ್ಚು But ಬರುತ್ತದೆ. because they are jealous, ಅವರು ಹೊಟ್ಟೆ ಕಿಚ್ಚು ಪಡುವ ಕಾರಣ, I am not being ashamed to have a blessing of God. ದೇವರ ಆಶೀರ್ವಾದ ಪಡೆಯುವುದಕ್ಕೆ ನಾನು ನಾಚಿಕೆ ಪಡುವುದಿಲ್ಲ. I will be more happy. ನಾನು ಹೆಚ್ಚು ಸಂತೋಷವಾಗುಳ್ಳವನಾಗಿರ್ತೇನೆ. Come on, somebody shout amen. ಆಮೆನ್. ಯಾರು ನಿಮ್ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದಾರ, ಖುಷಿ ಪಡಿ. ಯಾಕಂದ್ರೆ don't be ashamed of the blessing of God. ಯಾಕಂದ್ರೆ ದೇವರ ಆಶೀರ್ವಾದಗಳಿಗೆ ನಾನು ನಾಚಿಕೆ ಪಡುವುದಿಲ್ಲ. Philistines got so jealous. ಫಿಲಿಸ್ಟಿಯರಿಗೆ ಬಹಳ ಹೊಟ್ಟೆ ಕಿಚ್ಚಾಯ್ತು. Isaac, move away from us. ಅವ್ರು ಹೇಳಿದ್ರೆ, ಇಸಾಕ ಇದನ್ನ ಬಿಟ್ಟು ಹೋಗಪ್ಪ ನೀನು ಅಂತ. You're too powerful for us. ನಮಗಿಂತ ಬಹಳ ಬಲಶಾಲಿಯಾಗಿದೀಯಾ. It started with the seed. ಆತನು ಒಂದು ಬೀಜದಿಂದ ಪ್ರಾರಂಭಿಸಿದನು. ಆತನು ಬಿತ್ತಿದನು one seed. ಒಂದು ಬೀಜ. One seed. ಒಂದು ಬೀಜ. Where? ಎಲ್ಲಿ? Not in a good land. ಒಳ್ಳೆ ನೆಲದಲ್ಲಿ ಅಲ್ಲ. It's a parched land. ಅಲ್ಲಿ ಭೂಮಿ One seed. ಒಂದು ನೆಲ. God is saying one seed. ಹೇಳಿದ್ರು ಒಂದು ಬೀಜ. God is saying one seed. ಹೇಳಿದ್ರು ಒಂದು ಬೀಜ. Will make you the richest man. ನಿಮ್ಮನ್ನು ದೊಡ್ಡ And not only the richest man, ಶ್ರೀಮಂತ you will be blessed by the Lord. ಆತನಿಂದ ಆಶೀರ್ವಾದ. You shall increase. ನೀವು ಬೆಳೀತೀರಿ. You shall prosper. ನೀವು ಅಭಿವೃದ್ಧಿ ಆಗ್ತೀರಿ.
Hallelujah. Hallelujah. It takes one seed. ಅದು ಒಂದು ಬೀಜದ When ಪ್ರಶ್ನೆ ಅಷ್ಟೇ. everything is against you. ಎಲ್ಲವೂ ನಿಮ್ಮ ವಿರುದ್ಧವಾಗಿರುವಾಗ, When you don't have anything, nobody to help you. ನಿಮ್ಮ ಹತ್ರ ಏನೂ ಇಲ್ಲ, ಯಾರು ಕೂಡ ಸಹಾಯ ಮಾಡೋರಿಲ್ಲ. You take that seed. ಬೀಜ ತೆಗೆದುಕೊಳ್ಳ್ರಿ. I'm going to give it to the kingdom of God. ನಾವು ದೇವರ ರಾಜ್ಯಕ್ಕೆ ಅದನ್ನು ಕೊಡ್ತೇವೆ. You know what? ಏನು ಗೊತ್ತಾ? When you expect something back from God, ದೇವರಿಂದ ಏನಾದರೂ ನಿರೀಕ್ಷೆ ಮಾಡುವಾಗ, don't expect in the small putty. ಕೇವಲ ಒಂದು ಸಣ್ಣ ಪುಟ್ಟಿಯಲ್ಲಿ ನೀವು Have some big putties, because God is going to fill your putties. Come on, somebody. Come on. Never have small bank accounts. ಯಾವುದೇ ಕಾರಣಕ್ಕೂ ಸಣ್ಣ ಸಣ್ಣ ಬ್ಯಾಂಕ್ Don't have 2 bank accounts. ಎರಡು ಬ್ಯಾಂಕ್ ಅಕೌಂಟ್ Have 10 bank accounts, because God is going to fill that. 10 ಬ್ಯಾಂಕ್ ಅಕೌಂಟ್ ದೇವರು ಅದನ್ನು ತುಂಬಿಸ್ತಾರೆ. Hallelujah. Hallelujah. Amen. Amen. You are the poor people, ನೀವು ಬಡ ಜನರೇ, but God will take these poor people and make a blessing. ಆದ್ರೆ ನೀವು ಬಡ ಜನರನ್ನೇ ತೆಗೆದುಕೊಂಡು ದೇವರು ದೊಡ್ಡ ಶ್ರೀಮಂತರನ್ನಾಗಿ God will ಮಾಡ್ತಾರೆ. take these poor people ದೇವರು ಈ ಬಡ ಜನರನ್ನು and ತೆಗೆದುಕೊಂಡು make a multi-millionaires out of you. ಅಧಿಪತಿಯನ್ನು ಮಾಡ್ತಾರೆ. Hallelujah. 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 Amen. Amen. Starts with a seed. ಬೀಜದಿಂದ ಅದು ಪ್ರಾರಂಭವಾಯಿತು. You don't eat the seed. ಆ ಬೀಜವನ್ನು ತಿನ್ನಬಾರದು. How many have seen mangoes? ಎಷ್ಟು ಜನ ಮಾವಿನಕಾಯಿ ನೋಡಿದ್ದೀರಾ? ಎಷ್ಟು ನೋಡಿದ್ರೆ ಮಾವಿನ ಹಣ್ಣು. What do you eat the seed also, or do you eat the mango also? ನೀವು ಅದನ್ನ ಹಣ್ಣಷ್ಟೇ ತಿಂತೀರಾ ಅಥವಾ ಬೀಜನೂ ತಿಂತೀರಾ? Some people eat the seed also. ಕೆಲವೊಬ್ರು ಬೀಜನೂ ಕೂಡ ತಿಂತಾರೆ. God said, ದೇವರು ಹೇಳಿದ್ರು, there were 3 kings. 3 ರಾಜರು ಇರ್ತಾರೆ. They went to fight against somebody. ಯಾರೊಬ್ಬರ ವಿರುದ್ಧವಾಗಿ ಅವರು ಯುದ್ಧ ಮಾಡ್ಕೋಗಿರ್ತಾರೆ. And they were roaming around the desert 7 days. ಅವರು 7 ದಿನ ಅದರ ಸುತ್ತಿರ್ತಾರೆ. But they did not find the enemies. ಆದ್ರೆ ಬೈರಿಗಳನ್ನು ಅವರು ಕಂಡುಕೊಳ್ಳಕ್ಕೆ 7 ಆಗಲಿಲ್ಲ. days they were wandering here and there. 7ನೇ ದಿನ ಅಲ್ಲಿ ಇಲ್ಲಿ ತಿರುಗಾಡ್ತಿರ್ತಾರೆ. They had no water. ಯಾವುದೇ ನೀರಿಲ್ಲ. They had no water for their cattle. ಅವರ ದನಕರುಗಳಿಗೆ ಕುಡಿಯೋದಕ್ಕೆ no ನೀರಿಲ್ಲ. water for themselves. ಅದಕ್ಕೋಸ್ಕರ ಕುಡಿಯೋದಕ್ಕೆ And suddenly 7 days after wandering in the desert, 7 ದಿನ ಅವರು ಅರಣ್ಯದಲ್ಲಿ ತಿರುಗಾಡೋದ ಮೇಲೆ they came finally to a decision. ಅವರಿಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. God has made us roam around this desert 7 days and we have not found the enemy or water. ದೇವರು 7 ದಿನ ಈ ಅರಣ್ಯದಲ್ಲಿ ಸುತ್ತುವುದಕ್ಕೆ ಹೇಳಿದ್ದಾರೆ, ಆದರೆ ಯಾವುದೇ ಶತ್ರುಗಳು ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. They said, ಅವರು ಹೇಳಿದ್ರು, there is a prophet. ಅಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, name Elisha. ಎಲಿಷಾ ಎಂಬ If ಪ್ರವಾದಿ. you go to him, ಅವನ ಹತ್ರ ಹೋದ್ರೆ he will tell the direction. ಆತ ನಮಗೆ ಮಾರ್ಗವನ್ನು So ತೋರಿಸ್ತಾರೆ. these 3 kings ಈ 3 ರಾಜರು went to Elisha the prophet. ಎಲಿಷಾ ಪ್ರವಾದಿ ಹತ್ರ ಹೋಗ್ತಾರೆ. And Elisha the prophet says, ಎಲಿಷಾ ಪ್ರವಾದಿ ಹೇಳ್ತಾರೆ, there is going to be no water, there is no rain, ಯಾವುದೇ ಮಳೆ ಇಲ್ಲ, there is not going to be no wind, ಯಾವುದೇ ಮೋಡ ಇರುವುದಿಲ್ಲ, but water will come. ಆದ್ರೆ ಅಲ್ಲಿ ನೀರು ಬರುತ್ತದೆ. How? ಹೇಗೆ? But you ನೀವು have to dig the ditches. ನೀವು ತೋಡಬೇಕು ಗುಂಡಿಯನ್ನು. ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ಏನು? ಗುಂಡಿ ತೋಡಬೇಕು. ಗುಂಡಿ ತೋಡಬೇಕು. ನನ್ನ ಕೆಲಸ ಏನು? ದೇವರು ಹೇಳ್ತಾನೆ, ದೇವರು ಹೇಳ್ತಾರೆ, ನೀರು ತರೋದು ನನ್ನ ಕೆಲಸ. ನೀರು ತರೋದು ನನ್ನ ಕೆಲಸ ಎಂಬುದಾಗಿ. Seed ಅಲ್ಲಿ ಬೀಜ is your job. ನಿಮ್ಮ ಕೆಲಸ. It doesn't matter if there is no rain, no wind, water will come. ಅಲ್ಲಿ Hakosha namanta. ಅಲ್ಲಿ ಮೋಡ ಇದ್ರಿ, ಗಾಳಿ ಇರ್ಲಿ, ಅದು ಲೆಕ್ಕ ಇಲ್ಲ. ಅಲ್ಲಿ ಬೀಜ ಮೊಳಕೆ ಹೊಡೆಯುತ್ತದೆ. ನೀರು ಬಂದೇ ಬರುತ್ತೆ, ಆಶೀರ್ವಾದ ಬಂದೇ ಬರುತ್ತೆ. ನೀರು ಬಂದೇ ಬರ್ತದೆ, ಆಶೀರ್ವಾದ You ಬಂದೇ and ಬರ್ತದೆ. I ಮತ್ತು ನೀವು ನಾವು have to ditch. ನಾವು ತೋಡಬೇಕು ಗುಂಡಿಯನ್ನು. Have to dig. ಗುಂಡಿ ತೋಡಬೇಕು. When we dig it, ನಾವು ಅದನ್ನು ತೋಡಿದಾಗ we make way for the blessings of God to come in. ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಬರುವ ಹಾಗೆ ನಾವು ದಾರಿಯನ್ನು ಮಾಡಿಕೊಡ್ತೇವೆ. How many have eaten mangoes? ಎಷ್ಟು ಜನ ಮಾವಿನ ಹಣ್ಣು ತಿಂದಿದ್ದೀರಿ? You eat the seed also? ನೀವು ಬೀಜನೂ Do you eat ತಿಂದಿದ್ರಾ? the seed? Do you eat the seed? ಬೀಜ How many eat ತಿಂತೀರಾ? the seed also? ಎಷ್ಟು ಜನ ಬೀಜನೂ ತಿಂತೀರಿ? Some people eat. You eat the seed? Very good. That's why no blessing. Foolish people eat the seed. Listen to me. ಎಲ್ಲ ಕೇಳಿ ಬಹಳ ಎಚ್ಚರಿಕೆಯಿಂದ ಕೇಳಿ, ಎಚ್ಚರಿಕೆ ಮೂರ್ಖರು ಬೀಜವನ್ನು ತಿಂತಾರೆ. When God created heaven and earth, ದೇವರು ಭೂಮಿ ಆಕಾಶವನ್ನು ಸೃಷ್ಟಿಸಿದಾಗ He made seed bearing plant, seed bearing trees. ಆತನು ಬೀಜ ಬಿಡುವ ಮರವನ್ನು, ಬೀಜ ಬಿಡುವ ಗಿಡವನ್ನು ಸೃಷ್ಟಿ ಮಾಡಿದನು. ಏನ್ ಹೇಳು ಇನ್ನೊಂದ್ಸತಿ? ಬೀಜ ಬಿಡುವ ಮರ ಗಿಡಗಳನ್ನು ಆತನು ಸೃಷ್ಟಿ ಮಾಡಿದನು. ಜೋರಾಗಿ ಹೇಳಿ. ಬೀಜ ಬಿಡುವ ಬೀಜ ಬಿಡುವ ಗಿಡಗಳನ್ನು ಸೃಷ್ಟಿ ಮಾಡಿದನು. He did not create trees without seed. ಆತನು ಬೀಜ ಇಲ್ಲದಂತ ಮರಗಳನ್ನು ಸೃಷ್ಟಿ ಮಾಡಿಲ್ಲ. Because he knew how powerful the seed is. ಯಾಕಂದ್ರೆ ಆತನಿಗೆ ಗೊತ್ತಿತ್ತು ಬೀಜ ಎಷ್ಟು ಬಲಶಾಲಿ ಇದೆ ಎಂಬುದಾಗಿ. Seed ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. When you obey God and plant a seed, even in the dry land, dig your ditches. God's job is to bless you. ಬರಗಾಲದಲ್ಲಿ ಇದ್ರೂ ಕೂಡ ನೀವು ಬೀಜವನ್ನು ಬಿತ್ತುವಾಗ ನಿಮ್ಮ ಕೆಲಸ ಏನಂದ್ರೆ ಗುಂಡಿ ತೋಡಬೇಕಷ್ಟೇ. ಅಲ್ಲಿ ನೀರನ್ನು ದೇವರು ಕೊಡ್ತಾರೆ.
See, mango, you eat nicely the mango. ನೀವು ಮಾವಿನ ಹಣ್ಣನ್ನು ಚೆನ್ನಾಗಿ ತಿಂತೀರಿ And you throw away the seed. ಮತ್ತು ಆ ಬೀಜವನ್ನು ಬಿಸಾಕ್ತೀರಿ. But the seed is very powerful. ಆದ್ರೆ ಆ ಬೀಜ ಬಹಳ ಬಲವುಳ್ಳದ್ದು. It can produce hundreds of mango plants. ಅದು 100ರಷ್ಟು ಮಾವಿನ ಹಣ್ಣನ್ನು ಅದು ಬಿಡುವ ಮರವನ್ನು ಹುಟ್ಟಿಸುತ್ತದೆ. Shout amen, somebody. Hallelujah. Hallelujah. Starts with seed. ಅದು ಬೀಜದಿಂದ I ಪ್ರಾರಂಭವಾಗುತ್ತದೆ. see in the spirit. Many of your ground is like parched. ನಿಮ್ಮಲ್ಲಿರುವ ಬಹಳಷ್ಟು ಅದು ನೆಲ ಅದು I can see so clearly in the spirit, by the Spirit of God. ನಾನು ದೇವರ ಆತ್ಮದಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತಿದ್ದೇನೆ. Your land is parched. Your ನಿಮ್ಮ land is cracked. ನಿಮ್ಮ ನೆಲೆಗಳು ಅದು ಬಾಯಿ And ತೆರೆದುಕೊಂಡು you're ಸೀಳಿ asking ಹೋಗಿದೆ. God, what should I do for this blessing to come? ನೀವು ದೇವರಿಗೆ ಕೇಳ್ತಿದ್ರೆ ದೇವರೇ ನಾನು ಏನ್ ಮಾಡಬೇಕು ಆಶೀರ್ವಾದ ಬರುವುದಕ್ಕೆ I ಅಂತ. prayed. ನೀವು I ಪ್ರಾರ್ಥಿಸಿದೆ. prayed. ನಾನು ಪ್ರಾರ್ಥಿಸಿದೆ. I fasted. ನಾನು ಉಪವಾಸ ಮಾಡಿದೆ. I obeyed you. ನಾನು ನಿಮ್ಮ ಮಾತಿಗೆ ವಿಧೇಯನಾದೆ. But nothing happened, ಆದರೆ Lord. ಇನ್ನು ಕೂಡ ಆಗ್ತಿಲ್ಲ ಕರ್ತನೆ. I prayed, Lord. ನಾನು ಪ್ರಾರ್ಥಿಸಿದೆ. I prayed, Lord. ನಾನು ಪ್ರಾರ್ಥಿಸಿದೆ ಕರ್ತನೆ. Nothing is happening, Lord. ಏನು ಕೂಡ ಆಗ್ತಿಲ್ಲ. God is saying, ದೇವರು ಹೇಳ್ತಿದ್ದಾರೆ, you foolish one. ಅದು ಮೂರ್ಖತನ. Take the seed. You did everything. You prayed, you fasted, you did anything, but you forgot to do one thing. You forgot to sow in the land. ನೀವು ಉಪವಾಸ ಮಾಡಿದ್ರಿ, ಪ್ರಾರ್ಥನೆ ಮಾಡಿದ್ರಿ, ಎಲ್ಲರೂ ಕೂಡ ಮಾಡಿದ್ರಿ, ಆದರೆ ನೀವು ಒಂದು ಸಂಗತಿಯನ್ನು ಮರೆತು ಬಿಟ್ರಿ. ಏನಂದ್ರೆ ಬೀಜವನ್ನು ಬಿತ್ತುವುದನ್ನು ನೀವು ಮರೆತಿದ್ದೀರಿ. It's not too late. ಅದು ಇನ್ನು ತಡ ಆಗಿಲ್ಲ. God is speaking to you so clearly. ದೇವರು ನಿಮ್ಮ ಹತ್ರ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. It's not too late. ಇನ್ನೂ ತಡ ಆಗಿಲ್ಲ. You sow a seed in this dry land. ಈ ಒಂದು ಒಣ ಭೂಮಿಯಲ್ಲಿ ಬೀಜ ಬಿತ್ತರಿ. You dig the ditches. ಆ ಗುಂಡಿ ತೋಡ್ರಿ. Wait for the harvest. ಫಲಕ್ಕಾಗಿ ನೀವು ಎದುರು ನೋಡ್ರಿ. 100 times ವಾಪಸ್ ಬರುತ್ತೆ. 100ರಷ್ಟು ವಾಪಸ್ ಬರುತ್ತದೆ. Hallelujah. 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 Amen. Amen. You know, when Moses went to Pharaoh, listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಮೋಶೆ ಫರೋನ ಹತ್ರ ಹೋದಾಗ God already said to Moses, listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಮೋಶೆ ಹತ್ರ ಆಗ್ಲೇ ದೇವರು ಮಾತಾಡಿರ್ತಾರೆ. You will go to Pharaoh. ನೀವು ಫರೋನ ಹತ್ರ ಹೋಗ್ತೀಯಾ? You will say that I sent him. ನಾನು ಹೇಳಿದೆ ಎಂಬುದಾಗ ಅವ್ರ ಹತ್ರ ಹೇಳು. But still he will not leave you. ಆದ್ರೂ ಕೂಡ ಅದನ್ನು ಬಿಡುವುದಿಲ್ಲ. God said in advance already to Moses, ದೇವರು ಮೋಶೆಗೆ ಆಗ್ಲೇ ಹೇಳಿರ್ತಾರೆ, that when you go to ನೀವು Pharaoh, ಫರೋನ ಹತ್ರ ಹೋದಾಗ he's not going to listen to you. ನಿನ್ನ ಮಾತು ಕೇಳುವುದಿಲ್ಲ ಆತನು. But still you go to him. ಆದ್ರೂ ಕೂಡ ಅವನ ಹತ್ರ ಹೋಗು. You know why I'm hardening his heart? ಯಾಕೆ ಅವನ ಹೃದಯ ಕಠಿಣ ಮಾಡ್ತಿದ್ದೇನೆ ಗೊತ್ತಾ? To multiply my miracles. ನನ್ನ ಅದ್ಭುತವನ್ನು ಹೆಚ್ಚಿಗೆ ಮಾಡುವುದಕ್ಕಾಗಿ. How many want God's miracle to multiply in your life? ಎಷ್ಟು ಜನಕ್ಕೆ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳು ಹೆಚ್ಚಾಗಬೇಕೆಂದು ಬಯಸ್ತೀರಿ? Seed. ಬೀಜ. Seed time and harvest. ಆ ಬೀಜ ಸಮಯದಲ್ಲಿ ಬೀಜ Many ಬಿತ್ತಿದಾಗ ಬೆಳೆ times, ಬರ್ತದೆ. many times we spend lot of for the unnecessary things. Listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಕೆಲವೊಂದು ಕಾಲ ನಾವು ಬಹಳ ವ್ಯರ್ಥವಾಗಿ ಕಳೀತಾ ಇರ್ತೀವಿ. ಬೇಡವಾದದ್ದನ್ನೇ. ದುಡ್ಡು waste money. We are wasting the money for something else that is not important. ಮುಖ್ಯ ಅಲ್ಲದ ಒಂದು ವಿಷಯಗಳಿಗೋಸ್ಕರ ದುಡ್ಡು ಸುಮ್ಮನೆ ವ್ಯರ್ಥವಾಗಿ ಖರ್ಚು ಮಾಡ್ತಿರ್ತೀವಿ. If you sow that into the kingdom of God, ನೀವು ಅದನ್ನು ದೇವರ ರಾಜ್ಯದಲ್ಲಿ ಬಿತ್ತಿ ನೋಡ್ರಿ. your house and room will be filled with the blessings of God. ನಿಮ್ಮ ಮನೆ, ನಿಮ್ಮ ಕೋಣೆ ದೇವರ ಆಶೀರ್ವಾದದಿಂದ ತುಂಬಲ್ಪಡುತ್ತದೆ. You will not have enough room for the blessings of God. ದೇವರ ಆಶೀರ್ವಾದ ಇಟ್ಕೊಳ್ಳೋದಕ್ಕೆ ಆ ಮನೆ ಕೋಣೆ ಸಾಕಾಗುವುದಿಲ್ಲ. Because that much will be the blessing of God. ಯಾಕಂದ್ರೆ ಅಷ್ಟು ಹೆಚ್ಚಾಗಿ ದೇವರಿಂದ ಆಶೀರ್ವಾದ ಬರುತ್ತದೆ. Moses went to Pharaoh. ಮೋಶೆ ಫರೋನ ಹತ್ರ ಹೋಗ್ತಾನೆ. Leave my people. ಆದ್ರೆ ಹೇಳ್ತಾನೆ, ನನ್ನ ಜನರನ್ನು ಬಿಡು ಅಂತ. I'm not going to leave you. ಫರೋನ ಹೇಳ್ತಾನೆ, ನಾನು ಬಿಡುವುದಿಲ್ಲ. Because God already told him. ಮೋಶೆಗೆ ಆಗಲೇ ಹೇಳಿರ್ತಾರೆ ದೇವರು. Because the first time if you have left Pharaoh, Pharaoh would have left the people. ಮೊದಲನೇ ಸರಿನೇ ಫರೋನ ಇಸ್ರಾಯೇಲರನ್ನು ಬಿಟ್ಬಿಟ್ಟಿದ್ರೆ No glory for God. ದೇವರಿಗೆ ಯಾವುದೇ ಮಹಿಮೆ ಆಗ್ತಿರ್ಲಿಲ್ಲ ಅಲ್ಲಿ. ಹೌದಾ ಇಲ್ಲ? ಹೌದಾ ಇಲ್ಲ? How many know that God wants glory? ಎಷ್ಟನಿಗೆ ಗೊತ್ತು ದೇವರಿಗೆ ಮಹಿಮೆ ಬೇಕಂತ? Hallelujah. Hallelujah. Now Moses ಈಗ ಮೋಶೆ going to Pharaoh. ಆತನ ಫರೋನ ಹತ್ರ ಹೋಗ್ತಾನೆ. Leave my people, man. ನನ್ನ ಜನರನ್ನು ಬಿಡು. God is saying to this person, God is speaking, leave this fellow. God is saying to the devil, leave this fellow. ದೇವರು ದುರಾತ್ಮನಿಗೆ ಹೇಳ್ತಿದ್ದಾನೆ, ಇವನನ್ನು ಬಿಡು ಎಂಬುದಾಗಿ. But devil says, ಅದರ ದುರಾತ್ಮ ಹೇಳ್ತಾನೆ, ಯಾಕೆ ಬಿಡ್ಬೇಕು? ನಾನು ಯಾಕೆ ಬಿಡ್ಬೇಕು? He is my slave. ಆತನು ನನ್ನ ಗುಲಾಮ. God says, leave my people. ದೇವರು ಹೇಳ್ತಾರೆ, ನನ್ನ ಜನರನ್ನು ಬಿಡು ಅಂತ. ಇಲ್ಲ. You know why? ಏನು ಗೊತ್ತಾ? God purposely hardened Pharaoh's heart. ಫರೋಹನ ಹೃದಯವನ್ನು ದೇವರು ಉದ್ದೇಶಪೂರ್ವಕವಾಗಿ ಕಠಿಣವಾಗಿ ಮಾಡಿದ್ದನು. Why? ಯಾಕೆ? ಯಾಕಂದ್ರೆ ಎಷ್ಟು ಆಳವಾದ ಗುಂಡಿಯಲ್ಲಿ ಬೀಳ್ತೀಯೋ ಅಷ್ಟು ಮಹಿಮೆ ಅವನಿಗೆ ಬರುತ್ತೆ. ಎಷ್ಟು ಆಳವಾದ ಗುಂಡಿಯಲ್ಲಿ ಬೀಳ್ತಿರೋ ಅಷ್ಟು ಮಹಿಮೆ ದೇವರಿಗೆ ಬರುತ್ತದೆ. Somebody shout amen. Amen. Hallelujah. Hallelujah. And now ಈಗ the magicians of Pharaoh, ಫರೋಹನ ಮಂತ್ರವಾದಿಗಳು, they did exactly what Moses did. ಮೋಶೆ ಯಾವ ಒಂದು ಅದ್ಭುತವನ್ನು ಮಾಡಿದ್ರು ಅದೇ ಅದ್ಭುತವನ್ನು Listen very ಮಾಡಿದ್ರು. carefully. ಬಹಳ ಎಚ್ಚರಿಕೆಯಿಂದ When ಕೇಳಿ. Moses brought blood,
ಮೋಶೆ ಅಲ್ಲಿ ನೀರನ್ನು ರಕ್ತವಾಗಿ ಮಾಡಿದಾಗ these magicians of Pharaoh also did blood. ಫರೋಹನ ಮಂತ್ರವಾದಿಗಳು ಅವರು ಹಾಗೆ ಮಾಡಿದ್ರು. Whatever Moses did, ಮೋಶೆ ಯಾವ ಮಾಡಿದನೋ they copied exactly like that. ಅದೇ ರೀತಿಯಲ್ಲಿ ಫರೋಹನ ಮಂತ್ರವಾದಿಗಳು Listen to me ಮಾಡಿದ್ರು. very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. They copied only to a point. After that they could not copy. ಒಂದು ಸ್ಥಾನದವರೆಗೆ ಅಷ್ಟೇ ಅವರು ಕಾಪಿ ಮಾಡಿದ್ರು, ಅದನ್ನು ಮೀರಿ ಅವರಿಗೆ ಮಾಡಕ್ಕಾಗ್ಲಿಲ್ಲ. Listen to me very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. The devil ದುರಾತ್ಮನು cannot do anything good. Listen to me. ಯಾವುದೇ ಒಂದು ಒಳ್ಳೆ ಒಂದನ್ನು ಮಾಡುವುದಿಲ್ಲ. When Moses brought blood, ಮೋಶೆಯಲ್ಲಿ ರಕ್ತವನ್ನು these ತಂದಾಗ people could have stopped the blood, ಈ ಜನರು ಆ ರಕ್ತವನ್ನು ತಡಿಬಹುದಾಗಿತ್ತು. but they had no power to do good. ಆದ್ರೆ ಒಳ್ಳೇದ್ ಮಾಡಕ್ಕೆ ಅವರಿಗೆ ಶಕ್ತಿ They ಇಲ್ಲ. did only bad. ಅವ್ರು ಕೆಟ್ಟದಷ್ಟೇ ಮಾಡ್ತಾರೆ. From devil, ದುರಾತ್ಮದಿಂದ only bad comes. ಕೆಟ್ಟದಷ್ಟೇ ಬರ್ತದೆ. He cannot do any good. ಯಾವುದೇ ಒಳ್ಳೇದು ಅಲ್ಲಿ ಬರೋದಿಲ್ಲ. Even if he tries to do good, ಅದನ್ನ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಟ್ಟರು good will not come from the devil. ದುರಾತ್ಮದಿಂದ ಒಳ್ಳೇದು ಬರುವುದೇ ಇಲ್ಲ. But God, ದೇವರಿಂದ he can do the good, he can do the bad. God is all rounder. ದೇವರು ಒಳ್ಳೇದನ್ನು ಮಾಡ್ತಾರೆ, ಕೆಟ್ಟದನ್ನು ಮಾಡ್ತಾರೆ, ದೇವರು ಎಲ್ಲವನ್ನೂ ಮಾಡ್ತಾರೆ. What am I trying to say? ನಾನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ? God wants the glory in your life. ನಿಮ್ಮ ಜೀವಿತದಿಂದ ದೇವರಿಗೆ ಮಹಿಮೆ ಆಗಬೇಕೆಂಬುದಾಗಿ ಆತನು ಬಯಸ್ತಾನೆ. Many of you are broke. ಬಹಳಷ್ಟು ಜನ ನೀವು ಮುರಿಯಲ್ಪಟ್ಟಿದ್ದೀರಿ. Many of you are poor. ಬಹಳಷ್ಟು ಜನ ಬಡವರಾಗಿದ್ದೀರಿ. You want money to do some business. ಯಾವುದೋ ವ್ಯವಹಾರ ಮಾಡೋದಕ್ಕೆ ಹಣ ಬೇಕು. But you got the money. ನಿಮಗೆ ಹಣ ಬರುವಾಗ Suddenly the money went somewhere. ಎಲ್ಲೋ ಹೋಗ್ಬಿಡುತ್ತದೆ ಹಣ. But God is saying, ಆದ್ರೆ ದೇವರು ಹೇಳ್ತಿದ್ದಾರೆ, if you obey my word, ನನ್ನ ವಾಕ್ಯವಿದ್ದರಾದ್ರೆ sow your seed in my dry and parched land. ನನ್ನ ಆ ಒಂದು ಒಣದ ಮತ್ತು ಬಾಯಿ ಬಿಟ್ಟಿರುವ ಭೂಮಿಯಲ್ಲಿ ಆ ಬೀಜವನ್ನು ಬಿತ್ತು. It may look foolish. ಅದು ಮೂರ್ಖ ರೀತಿಯಲ್ಲಿ ಕಾಣಬಹುದು in the eyes of people. ಜನರ ದೃಷ್ಟಿಯಲ್ಲಿ. It may look foolish. ಅದು ಜನರ ದೃಷ್ಟಿಯಲ್ಲಿ ಮೂರ್ಖವಾಗಿ ಕಾಣಬಹುದು. In the eyes of yourself. ನಿಮ್ಮ ದೃಷ್ಟಿಯಲ್ಲಿ ಕೂಡ ಮೂರ್ಖವಾಗಿ ಕಾಣಬಹುದು. But it is not foolish in the eyes of God. ಆದರೆ ದೇವರ ದೃಷ್ಟಿಯಲ್ಲಿ ಮೂರ್ಖತನ ಅಲ್ಲ ಅದು. You're preparing the way for 100-fold to come back in your life. ನಿಮ್ಮ ಜೀವಿತದಲ್ಲಿ 100ರಷ್ಟು ಬರುವ ಹಾಗೆ ನೀವು ಮಾರ್ಗಗಳನ್ನು ಅಲ್ಲಿ ಸಿದ್ಧ ಮಾಡ್ತಿದ್ದೀರಿ. I'm challenging every one of you here. ನಿಮ್ಮಲ್ಲಿರುವ ಪ್ರತಿಯೊಬ್ಬರಿಗೆ ನಾನು ಸವಾಲು ಹಾಕ್ತಿದ್ದೇನೆ. Whether you're small, ನೀವು ಸಣ್ಣವರಾಗಿದ್ದರೂ, whether you're big, ನೀವು ದೊಡ್ಡವರಾಗಿದ್ದರೂ, give what you have. ನಿಮ್ಮಲ್ಲಿರುವುದನ್ನು ದೇವರಿಗೆ ಕೊಡ್ರಿ. And expect what you don't have from God. ಮತ್ತು ನಿಮಗೆ ಏನಿಲ್ವೋ ಅದನ್ನು ದೇವರಿಂದ ಅಪೇಕ್ಷೆ ಪಡ್ರಿ. Give what you have. ನಿಮ್ಮ ಹತ್ರ ಏನಿದೆ ಅದನ್ನು ಕೊಡ್ರಿ. And expect God from God what you don't have. ನಿಮ್ಮ ಹತ್ರ ಏನಿಲ್ವೋ ಅದನ್ನು ದೇವರಿಂದ ಅಪೇಕ್ಷೆ ಪಡ್ರಿ. God is speaking to you. How many literally say God is speaking to me? ಎಷ್ಟು ಹೇಳ್ತಿದ್ರೆ ದೇವರು ನನ್ನ ಜೊತೆ ಮಾತಾಡ್ತಿದ್ದಾನೆ ಎಂಬುದಾಗಿ. God is stirring my heart. ದೇವರು ನನ್ನ ಹೃದಯವನ್ನು ಕಲಕ್ತಿದ್ದಾನೆ. I am not going to go out of this gate and forget. ಈ ಗೇಟ್ ದಾಟ ಮೇಲೆ ಇದನ್ನು ಮರೆತು ಹೋಗುವುದಿಲ್ಲ. I am going to remember what you did in Isaac's life. ಈಸಾಕನ ಜೀವಿತದಲ್ಲಿ ಏನು ಮಾಡಿದೆ ಅದನ್ನು ಜ್ಞಾಪಕ ಮಾಡ್ಕೊಂಡು. I am going to remember what you did in Moses' life. ಮೋಶೆ ಜೀವಿತದಲ್ಲಿ ಏನು ಮಾಡಿದೆ ಅದನ್ನು ಜ್ಞಾಪಕ ಮಾಡ್ಕೊಂಡು. I am going to ಮಾಡ್ಕೊಂಡು. remember what you did in the life of the people in the Bible. ಸತ್ಯವೇದದಲ್ಲಿರುವ ವ್ಯಕ್ತಿಗಳ ಜೀವಿತದಲ್ಲಿ ಏನೇನು ಅದ್ಭುತವನ್ನು ಮಾಡ್ತೀಯ ಅದನ್ನು ಜ್ಞಾಪಕ ಮಾಡ್ಕೊಳ್ತೇನೆ. I will do it. ನಾನು ಅದನ್ನು ಮಾಡ್ತೇನೆ. We don't want your money. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ, ನಿಮ್ಮ ಹಣ ದುಡ್ಡು ನಮಗೆ ಬೇಕಾಗಿಲ್ಲ. We want you to be blessed. ನೀವು ಆಶೀರ್ವಾದಿಸಲ್ಪಡಬೇಕು ಅಷ್ಟೇ ನಮಗೆ. When you come to the church, ನೀವು ಸಭೆಗೆ ಬರುವಾಗ your house should be full. ನಿಮ್ಮ ಮನೆ ತುಂಬಿರಬೇಕು. And you should fill the church also. ಮತ್ತು ನಿಮ್ಮ ಸಭೆ ಕೂಡ ತುಂಬಿರಬೇಕು. When God is asking something from you, ನಿಮ್ಮಿಂದ ಏನೋ ದೇವರು ಏನಾದರೂ ಕೇಳ್ತಿದ್ದಾನೆ ಅಂದ್ರೆ, He is not stealing it from you. ಆತ ನಿಮ್ಮಿಂದ ಕಸ್ಕೊಂತ ಇಲ್ಲ. He is not beating you and scolding you. Give it to me. Give it to me. ನಿಮಗೆ ಹೊಡೆದು ಬೈತಾ ಇಲ್ಲ, ನನಗೆ ಕೊಡು ಕೊಡು ಎಂಬುದಾಗಿ. He is saying if you do better, ಆತನ ಹೇಳ್ತಾನೆ ಇದನ್ನು ಮಾಡುವಾಗ you will receive unexpected blessing in your life. ನಿಮಗೆ ನಿರೀಕ್ಷಣೆ ಮಾಡಿರುವಂತ ಅದ್ಭುತವನ್ನು ನೀವು ಹೊಂದ್ಕೊಳ್ತೀರಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. Hallelujah. 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 Just obey God. ದೇವರನ್ನು ವಿಧೇಯರಾಗ್ರಿ ಅಷ್ಟೇ. And God is telling not to go to that friendship circle. Don't go. ಆ ಫ್ರೆಂಡ್ಶಿಪ್ ಗೆ ನೀವು ಹೋಗಬೇಡ್ರಿ ಎಂಬುದಾಗಿ ದೇವರು ಹೇಳ್ತಿರುವುದು, ಅದರಲ್ಲಿ ಹೋಗಬೇಡ್ರಿ. God is saying don't talk to that person. Don't talk. ಆ ವ್ಯಕ್ತಿ ಹತ್ರ ಮಾತಾಡಬೇಡ ಎಂಬುದಾಗಿ ದೇವರು ಹೇಳ್ತಿರುವುದಾದ್ರೆ ಅವರ ಹತ್ರ ಮಾತಾಡಬೇಡ್ರಿ. God is saying don't sit with the scorners and mockers in the church. Don't sit. ಗುಣಗುಟ್ಟೋರು ಮತ್ತು ವಿರುದ್ಧವಾಗಿ ಮಾತಾಡೋರ ಸಂಗಡ ಕುತ್ಕೋಬೇಡ ಅಂತ ದೇವರು ಹೇಳ್ತಿರುವುದಾದ್ರೆ ಅವರ ಹತ್ರ ಕುತ್ಕೋಬೇಡ್ರಿ. Don't say I have to compromise. I can keep one leg here, one leg there. God says don't do that. ಒಂದು ಕಾಲಿ ಇಲ್ಲಿ ಒಂದು ಕಾಲಿ ಅಲ್ಲಿ ಇಡ್ತೇನೆ ಅಂತ ಹೇಳುವುದಾದ್ರೆ ಮಾಡಬೇಡ್ರಿ ಅಂತ ದೇವರು ಹೇಳ್ತಿದ್ದಾರೆ. Do what God says. ದೇವರು ಏನು ಹೇಳ್ತಾರೆ ಅದನ್ನೇ ಮಾಡ್ರಿ. Because he's making you, he's trying to pull you out of the pit that you're trying to dig yourself. ಯಾಕಂದ್ರೆ ಯಾವ ಒಂದು ಗುಂಡಿಯಲ್ಲಿ ನೀವಾಗಿ ತೋಡ್ಕೊಂಡು ಬಿದ್ದಿರ್ತೀರೋ ಅದರಿಂದ ದೇವರು ಹೊರಗೆ ತೆಗಿಬೇಕಂತ ದೇವರು ಪ್ರಯತ್ನ ಮಾಡ್ತಿದ್ದಾರೆ. But you want to go to the pit. ಆದ್ರೆ ನೀವು ಗುಂಡಿಯಲ್ಲಿ ಇರಬೇಕಂತ ಬಯಸ್ತೀರಿ. It's your choice. ಅದರಲ್ಲಿ ಇರಬೇಕು, ಹೊರಗೆ ಬರಬೇಕು, ಅದು ನಿಮ್ಮ ಆಯ್ಕೆ. You want to stay poor. ನೀವು ಬಡವರಾಗಿರ್ಬೇಕಾ? It's your choice. ಅದು ನಿಮ್ಮ ಆಯ್ಕೆ. If you don't want to give, if you don't want to give, ಕೊಡಲ್ಲ ಅಂತ ನೀವು ತೀರ್ಮಾನ ಮಾಡೋದಾದ್ರೆ that's fine. ಅದು ಒಳ್ಳೆಯದು. Your choice. ಅದು ನಿಮ್ಮ ಆಯ್ಕೆ. But what is God's choice? ಅದರ ದೇವರ ಆಯ್ಕೆ ಏನು? Is to sow. ಅದನ್ನು ಬಿತ್ತುವುದು. What is God's choice? ದೇವರ ಆಯ್ಕೆ ಏನು? Is to obey Him. ಆತನಿಗೆ But ವಿಧೇಯರಾಗುವುದು. it's left up to you. ನಿಮಗೆ ಬಿಟ್ಟಿದ್ದು. It's left up to you. ನಿಮಗೆ ಬಿಟ್ಟಿದ್ದು. There's no force for everybody. ಯಾವುದೇ ಒತ್ತಾಯ ಇಲ್ಲ ಯಾರಿಗೂ. God is giving you the direction. ದೇವರು ಒಂದು ಮಾರ್ಗಗಳನ್ನು God is showing you the way to blessings. ದೇವರು ಆಶೀರ್ವಾದ ಮಾಡುವುದಕ್ಕೆ ದಾರಿಯನ್ನು ತೋರಿಸಿದ್ದಾರೆ. If you say I don't want to go in God's way, I want to go in my way. ನೀವು ಹೇಳ್ತೀರಾ ದೇವರ ದಾರಿ ಅಲ್ಲ, ನನ್ನ ದಾರಿಯಲ್ಲಿ ಹೋಗಬೇಕು
ಏನಂತ, at the end of the road there will not be a highway, there will be a big ditch. ಆ ರಸ್ತೆಯ ಕೊನೆಯಲ್ಲಿ ದೊಡ್ಡ ಹೈವೇ ಇರುವುದಿಲ್ಲ, ಅದು ಆ ರಸ್ತೆಯ ಕೊನೆಯಲ್ಲಿ ದೊಡ್ಡ ಗುಂಡಿ ಇರುತ್ತದೆ. But if you go in God's way, ಆದ್ರೆ ದೇವರ ದಾರಿಯಲ್ಲಿ ಹೋಗುವಾಗ there will always be a big highway in your life. ದೊಡ್ಡ ಹೈವೇ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಇರುತ್ತದೆ. I pray that God will break your demonic mindset. People are sitting here and dreaming in Wonderland. ಜನರು ಇಲ್ಲಿ ಕೂತ್ಕೊಂಡು ಎಲ್ಲೆಲ್ಲೋ ಯೋಚನೆ ಮಾಡ್ತಿದ್ದಾರೆ. From the girls, from this girls to that girls, everybody from this place sitting here and wondering. I can see it in the spirit. Naale ಏನು ಮಾಡಬೇಕು, ಆ ಹುಡುಗ ಹೆಂಗೆ ಪಟಾಯಿಸಬೇಕು. Stop that nonsense. It will give you, it will spoil your life. ಆ ಥರ ಯೋಚನೆ ಮಾಡೋದು ನಿಲ್ಲಿಸ್ಬಿಡ್ರಿ. ಆ ಥರ ಯೋಚನೆಗಳು ನಿಮ್ಮ ಜೀವಿತವನ್ನು ಹಾಳು ಮಾಡ್ತವೆ. No God's word. ಯಾವುದೇ ದೇವರ ವಾಕ್ಯ ಇರುವುದಿಲ್ಲ. No God's ways. ಯಾವುದೇ ದೇವರ ದಾರಿ ಇಲ್ಲ. Moses said, ಮೋಶೆ ಹೇಳಿದ್ರು, Lord, you are pleased with me. ದೇವರೇ, ನನ್ನಿಂದ ನಿನಗೆ ಮೆಚ್ಚುಗೆ ಆಗಿದೆ. I know you are pleased with me. ನನಗೆ ಗೊತ್ತು ನನ್ನಿಂದ I ಮೆಚ್ಚುಗೆ know ಆಗಿದೆ. you know me by name. ನನಗೆ ಗೊತ್ತು ನನ್ನ ಹೆಸರು ಕಳೆದಿದೆಯಾ ಎಂಬುದಾಗಿ. You said everything. ನೀನು ಎಲ್ಲವನ್ನೂ ಹೇಳಿದೀಯಾ. And God said, what is it? A chapter behind, God said, I will not come with you. ಅಲ್ಲಿ ಒಂದು ಸಂಗತಿ ಬರ್ತದೆ, ಅದಾದ ಮೇಲೆ ನಿನ್ನ ಸಂಗಡ ಬರುವುದಿಲ್ಲ ಅಂತ ಮೋಶೆಗೆ ಹಿಂದ್ಗಡೆ ಚಾಪ್ಟರ್ ಅಲ್ಲಿ ದೇವರು ಹೇಳ್ತಾನೆ ಮೋಸೆಗೆ, ಹಿಂದ್ಗಡೆ ಅಧ್ಯಾಯದಲ್ಲಿ ದೇವರು ಮೋಶೆಗೆ ಹೇಳ್ತಾರೆ, ನಿನ್ ಜೊತೆ ನಾನು ಬರಲ್ಲ, ನಿನ್ ಜೊತೆ ನಾನು ಬರುವುದಿಲ್ಲ. because you are very stiff necked. ಯಾಕಂದ್ರೆ God said, you are so stiff necked. ದೇವರು ಹೇಳ್ತಾರೆ, ಆ ರೀತಿಯಾಗಿ ಗಟ್ಟಿಯಾಗಿದ್ದೀಯಾ ಅಂತ. The people you lead are so stiff necked. ನೀನು ಮುಂದೆ ನಡೆಸಿರುವಂತ ಜನರು ಬಹಳ ಕಠಿಣವಾಗಿದ್ದಾರೆ. If I go with you for a single moment, ಒಂದು ಕ್ಷಣಕ್ಕೆ ಹೋಗುವುದಾದರೆ I will kill all of them. ಎಲ್ಲರನ್ನು ಸಾಯಿಸಿಬಿಡ್ತೇನೆ. But I will not go. ಆದ್ರೆ ನಾನು ಆ ರೀತಿಯಾಗಿ ಮಾಡುವುದಿಲ್ಲ. Moses, in the 33rd chapter, Moses says, 33ನೇ ಅಧ್ಯಾಯದಲ್ಲಿ ಮೋಶೆ ಹೇಳ್ತಾರೆ, Lord, ಕರ್ತನೇ, you said you know me. ನೀನು ಹೇಳಿದ ನೀನು ನನಗೆ ಗೊತ್ತು ಅಂತ. Lord, you said you know me by name. ಹೆಸರು ಕರೆದಿದೆ ಅಂತ ಗೊತ್ತು. Whom are you going to send? ಯಾರು ನೀನು ಕಳಿಸ್ತೀಯಾ? You said you are not going to come. ನೀನು ಹೇಳ್ತೀಯ ನಾನು ಬರುವುದಿಲ್ಲ ಅಂತ. But now, ಆದ್ರೆ ಈಗ whom are you going to send? ಯಾರಿಗೆ ನೀನು ಪರವಾಗಿ ಕಳಿಸ್ತೀಯಾ? Because Moses had a relationship with God. One person having relationship with God. 30 lakhs people did not have a relationship with God. Because Moses, the leader, had a relationship with God. God says, because for you, Moses, I will send my presence ahead of you. ಅಲ್ಲಿ ಆ ಒಂದು ವಾಕ್ಯದಲ್ಲಿ ಹೇಳ್ತದೆ, ಮೋಶೆಗೆ ಅಷ್ಟೇ ದೇವರ ಸಂಗಡ ಸಂಬಂಧ ಇತ್ತು, 33 ಲಕ್ಷ ಜನರಿಗೆ ದೇವರ ಸಂಗಡ ಸಂಬಂಧ ಇರಲಿಲ್ಲ. ಮೋಶೆಯ ನಿಮಿತ್ತವಾಗಿ, ಮೋಶೆಯ ಕಾರಣ ದೇವರು ಈ ಜನರನ್ನು ನಡೆಸ್ತಾನೆ ಎಂಬುದಾಗಿ, ನಿನ್ನ ಜೊತೆ ಬರ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. Hallelujah. 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 Stop growing in the world. ಲೋಕದಲ್ಲಿ ಬೆಳೆಯುವುದನ್ನು ನಿಲ್ಲಿಸ್ಬಿಡ್ರಿ. ಅದು ನಿಜವಾಗಿ ಹೇಳ್ತೀನಿ, you will live for 60 years, 70 years. 60-70 ವರ್ಷ ಬದುಕ್ತೀರಾ? Then where will you go? ಅದಾದ್ಮೇಲೆ ಎಲ್ಲಿ Go ಹೋಗ್ತೀರಾ? to heaven or you go to hell? ನೀವು ಪರಲೋಕ ಹೋಗ್ತೀರಾ? If you labor for your flesh. ನಿಮ್ಮ ಒಂದು ಶರೀರಕ್ಕೆ ಅದಕ್ಕೆ ಅಧೀನವಾಗಿ ಇರ್ತೀರಿ. This is flesh, right? ಇದು ಮಾಂಸ ಅಲ್ವಾ? How many know this is flesh? ಎಷ್ಟು ಗೊತ್ತು ಇದು ಮಾಂಸ ಅಂತ? Bible says flesh and spirit cannot come together, right? ಸತ್ವ ಹೇಳುತ್ತದೆ, ಮಾಂಸ ಮತ್ತು ಆತ್ಮ ಒಟ್ಟಾಗಿ ಬರುವುದಕ್ಕೆ Always fighting with each other. ಯಾವಾಗಲೂ ಅದು ಯುದ್ಧ ಮಾಡ್ತಿರ್ತವೆ. ಹೌದಾ ಇಲ್ಲ? ಹೌದಾ ಇಲ್ಲ? When you live 60-70 years in this world and labor for the flesh only for you, ನೀವು 60-70 ವರ್ಷ ನಿಮಗಾಗಿ ಬರೀ ನಿಮಗೋಸ್ಕರ, ನೀವು ಮಾಂಸಕ್ಕೋಸ್ಕರ ನೀವು ಜೀವಿಸುವಾಗ, you will go to heaven or you go to hell. But if you go to heaven, God will ask you a question. ನೀವು ಪರಲೋಕ ಹೋಗ್ತೀರೋ ನರಕಕ್ಕೆ ಹೋಗ್ತೀರೋ ಗೊತ್ತಿಲ್ಲ, ಆದ್ರೆ ಪರಲೋಕಕ್ಕೆ ಹೋದ್ರೆ ದೇವರು ಪ್ರಶ್ನೆ ಕೇಳ್ತಾರೆ. But if you labor in the spirit, ನೀವು ಆತ್ಮದಲ್ಲಿ ಅಲ್ಲಿ ಪ್ರಯಾಸ ಪಡುವುದಾದರೆ, you spend everything you have for the spirit of God. ನಿಮಗಿರುವುದ ಎಲ್ಲವನ್ನು ದೇವರ ಆತ್ಮನಿಗೋಸ್ಕರ You spend everything you have for the kingdom of God. ನಿಮಗಿರುವುದ ಎಲ್ಲವನ್ನು ದೇವರ ರಾಜ್ಯಕ್ಕೆ ನೀವು ಕಳೆಯುವುದಾದರೆ, you will reap eternal life. ನೀವು ನಿತ್ಯ ಜೀವವನ್ನು And ಪಡೆದುಕೊಳ್ಳುತ್ತೀರಿ. in heaven, ಪರಲೋಕದಲ್ಲಿ you will not get small honor. ನಿಮಗೆ ಪರಲೋಕದಲ್ಲಿ ಸಣ್ಣ ಗೌರವ ಸಿಗುವುದಿಲ್ಲ, You will get a big honor. ದೊಡ್ಡ ಸನ್ಮಾನ ಸಿಗುತ್ತದೆ. Are you laboring for your flesh? ನಿಮ್ಮ ಮಾಂಸಗಳಿಗೆ ಅಧೀನರಾಗಿದ್ದೀರಾ ಅಥವಾ ಸೇವೆ ಮಾಡ್ತಿದ್ದೀರಾ? Many people are laboring for their flesh. ಬಹಳಷ್ಟು ಜನರು ತಮ್ಮ ಮಾಂಸಕ್ಕೋಸ್ಕರ, ಶರೀರಕ್ಕೋಸ್ಕರ ಸೇವೆ ಮಾಡ್ತಿದ್ದಾರೆ. Flesh. ಮಾಂಸ. When you wake up in the middle of the night, what are you doing? Tomorrow I have to go to that city to earn some money. ಮಧ್ಯರಾತ್ರಿ ಹೇಳಿದ್ರೆ ಏನ್ ಮಾಡ್ಬೇಕಂದ್ರೆ, ನಾಳೆ ಹೋಗಿ ಅಲ್ಲಿ ಹೋಗಿ ದುಡ್ಡು ತಗೋಬೇಕು. Prayer, fasting prayer ಇತ್ತಲ್ಲ ನಾಳೆ ಅದ. You're laboring for your flesh. ನಿಮ್ಮ ಶರೀರಕ್ಕೆ ನೀವು ಗುಲಾಮರಾಗಿ ಸೇವಕರಾಗಿದ್ದೀರಿ. ಫಾಸ್ಟಿಂಗ್ ಪ್ರೇಯರ್ ನೆಕ್ಸ್ಟ್ ಮಂತ್ ಇದ್ರೆ ಆ ಫಾಸ್ಟಿಂಗ್ ಪ್ರೇಯರ್ ಬರ್ತೀನಿ. ಈ ಮಂತ್ ಬಹಳ ಬಿಸಿ ನಾನು. What are you doing? ನೀವೇನ್ ಮಾಡ್ತಿದ್ದೀರಿ? You're laboring for the flesh. ನಿಮ್ಮ ಒಂದು ಮಾಂಸಕ್ಕೆ ಗುಲಾಮರಾಗಿದ್ದೀರಿ. Laboring. ಅದಕ್ಕೆ Toiling. ಅದಕ್ಕೆ ನೀವು ಪೋಷಣೆ That ಮಾಡ್ತಿದ್ದೀರಿ. means you're earning for flesh. ನೀವು ಶರೀರಕ್ಕೋಸ್ಕರ, ಮಾಂಸಕ್ಕೋಸ್ಕರ ನೀವು ದುಡಿತಾ ಇದ್ದೀರಿ. Hallelujah. Hallelujah. But if you hear God's voice, ಆದ್ರೆ ದೇವರ ಧ್ವನಿಯನ್ನು ಕೇಳುವುದಾದರೆ, Bible says in book of Deuteronomy 28, if you do everything I command, ಧರ್ಮೋಪದೇಶ 28ನೇ ಅಧ್ಯಾಯದಲ್ಲಿ ಹೇಳ್ತದೆ, ನಾನು ಆಜ್ಞೆ ಮಾಡಿದ ಎಲ್ಲವನ್ನು ನೀವು ಮಾಡುವುದಾದರೆ, you will be the head, not the tail. ನೀವು
ಶಿರಸ್ಸಾಗಿರ್ತೀರಿ, You will be ಬಾಲವಾಗಲ್ಲ. the top, not at the bottom. ನೀವು ಮೇಲಾಗಿರ್ತೀರಿ, You will ಕೀಳಾಗಲ್ಲ. give to nations, not lend from nations. ನೀವು ದೇಶಗಳಿಗೆ ಕೊಡ್ತೀರಿ ಹೊರತು ತೆಗೆದುಕೊಳ್ಳುವರಾಗಿರುವುದಿಲ್ಲ. ಯಾವಾಗ? If you do what I command. ನಾನು ಏನು ಆಜ್ಞೆ ಮಾಡಿದ್ರು ಆಜ್ಞೆಯನ್ನು ನೀವು ಕೈಗೊಂಡು ನಡೆಯುವಾಗ ಮಾತ್ರ ಅದನ್ನು ಮಾಡುವಾಗ ಮಾತ್ರ. ಮಾತ್ರ. What is it? ಮಾತ್ರ. Whatever say. Hallelujah. ಅದು ಮಾಡುವಾಗ ಮಾತ್ರ you will get the blessings of God in your ದೇವರ life. ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರುತ್ತದೆ. Hallelujah. 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 How many are ready to sow in the parched land? ಎಷ್ಟು ಜನ ಬಾಯಿ ಬಿಟ್ಕೊಂಡಿರುವ ಸೀಳಿರುವ ನೆಲದಲ್ಲಿ ಬೀಜ ಬಿತ್ತುವುದಕ್ಕೆ ಸಿದ್ಧರಾಗಿದ್ದೀರಾ? ಜೋರಾಗಿ ಎತ್ತಿ. I'm going to do it, Lord. ನಾನು ಅದನ್ನು ಮಾಡ್ತೀನಿ ಕರ್ತನೇ. Come on, say it. ನಿಮ್ಮ ಬಾಯಿ ತೆರೆದು ಹೇಳ್ರಿ. I'm not forcing you. ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ. It's left up to you. ನಿಮಗೆ ಬಿಟ್ಟಿದ್ದದು. It's your choice. ನಿಮ್ಮ ಆಯ್ಕೆ. You want to be rich? ನೀವು ಶ್ರೀಮಂತರಾಗಬೇಕಾ? Or you want to be broke? ಅಥವಾ ನೀವು You ಮುರಿಯಲ್ಪಟ್ಟವರಾಗಿರಬೇಕು? want to be a blessing? ನೀವು ಆಶೀರ್ವಾದವಾಗಿರಬೇಕು? Or you want to be a curse? ಅಥವಾ ಶಪಿಸಲ್ಪಟ್ಟವರಾಗಿರಬೇಕು? Left up to you. ನಿಮಗೆ ಬಿಟ್ಟಿದ್ದು. God says, ದೇವರು ಹೇಳಿದ್ರು, I put before you what you need. Take. If you want life, take it. If you want death, take it. ನಿಮ್ಮ ಮುಂದೆನೇ ಆಯ್ಕೆ ಇಟ್ಟುಬಿಟ್ಟಿದ್ದೇನೆ. ಜೀವ ಬೇಕಂದ್ರೆ ಜೀವ ತಗೊಳ್ರಿ, ಮರಣ ಬೇಕಂದ್ರೆ ಮರಣ If you ತಗೊಳ್ರಿ. want blessing, take it. ಆಶೀರ್ವಾದ ಬೇಕಂದ್ರೆ If you ತಗೊಳ್ರಿ. want curse, take it. ಶಾಪ ಬೇಕಂದ್ರೆ ಅದನ್ನು But ತಗೊಳ್ರಿ. left to you. ಅದು ನಿಮಗೆ ಬಿಟ್ಟಿದ್ದು. Don't come to me later crying. ಆಮೇಲೆ ಅಳ್ತಾ ಬರಬೇಡ್ರಿ ನನ್ನ ಹತ್ರ. Because I gave you an option. ಯಾಕಂದ್ರೆ ನಿಮಗೆ ಆಯ್ಕೆಗಳನ್ನು ಕೊಟ್ಟಿದ್ದೇನೆ. Choose what is best. ಯಾವುದು ಉತ್ತಮವಾದದ್ದು ಅದನ್ನು Choose ಆಯ್ಕೆ godly ಮಾಡ್ಕೊಳ್ಳಿ. things. ದೈವಿಕವಾದ ಸಂಗತಿಯನ್ನು ಆಯ್ಕೆ ಮಾಡ್ಕೊಳ್ರಿ.